ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ಮಂಗಳೂರು ಕಂಬಳ ಅಧ್ಯಕ್ಷರು ಮಾನ್ಯ ಸಂಸದರಾದ ಕ್ಯಾಪ್ಟನ್ ವಿಜೇಶ್ ಚೌಟ ಅವರು, ಮಂಗಳೂರು ಕಂಬಳ ಸಮಿತಿಯ ಗೌರವ ಸಲಹೆಗಾರರಾದ ಪ್ರಸಾದ್ ಕುಮಾರ್ ಶೆಟ್ಟಿ ಅವರು, ಮಂಗಳೂರು ಕಂಬಳ ಸಮಿತಿಯ ಇನ್ನೋರ್ವ ಗೌರವ ಸಲಹೆಗಾರರಾದ ವಿಜಯ್ ಕುಮಾರ್ ತೆಂಗಿನಮನೆ ಅವರು, ಕಂಬಳ ಸಮಿತಿ ಉಪಾಧ್ಯಕ್ಷರಾದ ಕಿರಣ್ ಕುಮಾರ್ ಕೋಡಿಕಲ್ ಅವರು, ಇನ್ನೋರ್ವ ಉಪಾಧ್ಯಕ್ಷರಾದ ಸಂಜಯ್ ಪ್ರಭು ಅವರು, ಮತ್ತೋರ್ವ ಉಪಾಧ್ಯಕ್ಷರಾದ ಜೋಯಸ್ ಡಿಸೋಜಾ ಅವರು, ಇನ್ನೋರ್ವ ಉಪಾಧ್ಯಕ್ಷರಾದ ವಸಂತ್ ಜೈ ಪೂಜಾರಿ ಅವರು, ಇನ್ನೋರ್ವ ಉಪಾಧ್ಯಕ್ಷರಾದ ನಂದನ್ ಮಲ್ಯ ಅವರು, ಕಂಬಳ ಸಮಿತಿಯ ಸಂಚಾಲಕರಾದ ಸಂಜಯಗುತ್ತು ಸಚಿನ್ ಶೆಟ್ಟಿ ಅವರು, ಅದೇ ರೀತಿ ಉಪಾಧ್ಯಕ್ಷರಾದ ಅಜಿತ್ ಬೋಪಾಯಿ ಅವರು, ಇನ್ನೋರ್ವ ಉಪಾಧ್ಯಕ್ಷರಾದ ಅಭಿಷೇಕ್ ರೈ ಅವರು, ಇನ್ನೋರ್ವ ಉಪಾಧ್ಯಕ್ಷರಾದ ಈಶ್ವರ್ ಪ್ರಸಾದ್ ಅವರು, ಕಾರ್ಯದರ್ಶಿಗಳಾದ ಅವಿನಾಶ್ ವರ್ಣ ಅವರು, ಉಪಾಧ್ಯಕ್ಷರಾದ ಗುರುಚಂದ್ರ ಹೆಗಡೆ ಅವರು, ಉಪಾಧ್ಯಕ್ಷರಾದ ಸಾಕ್ಷಾತ್ ಶೆಟ್ಟಿ ಅವರು, ಇನ್ನೋರ್ವ ಉಪಾಧ್ಯಕ್ಷರಾದ ಪ್ರಕಾಶ್ ಗರುಡಿ ಅವರು. ನಾನು ಸುದೀಪ್ ಪ್ರತಾಪ್ ಮಂಗಲ್ಪಾಡಿ, ಪ್ರಧಾನ ಕಾರ್ಯದರ್ಶಿ ಮಂಗಳೂರು ಕಂಬಳ ಸಮಿತಿ. ಈಗ ಕಂಬಳ ಸಮಿತಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕ್ಯಾಪ್ಟನ್ ವಿಜೇಶ್ ಚೌಟ ಅವರು ಮಾತಾಡಲಿಕ್ಕಿದ್ದಾರೆ. ನಮ್ಮೆಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಮಾತರಿಗಳ ಸುರುಮೇಲು ಮಂಗಳೂರು ಕಂಬಳ 9ನೇ ವರ್ಷ. ಈ ಬಾರಿ ತಮ್ಮೆಲ್ಲರ ಸಹಕಾರದ ಜೊತೆ ಮಂಗಳೂರಿನ ಮಹಾಜನತೆಯ ಸಹಕಾರದ ಜೊತೆ, ಕಂಬಳ ಅಭಿಮಾನಿಗಳ ಸಹಕಾರದ ಜೊತೆ, ಜಿಲ್ಲಾ ಕಂಬಳ ಸಮಿತಿಯ ಸಹಕಾರದೊಂದಿಗೆ ನಮ್ಮ ವಿಶೇಷವಾಗಿ ಮಂಗಳೂರು ಕಂಬಳ ಸಮಿತಿಯ ಗೌರವಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಈ ಬಾರಿ ಡಿಸೆಂಬರ್ 27ನೇ ತಾರೀಕಿಗೆ ಬೆಳಿಗ್ಗೆ 8:30 ಗಂಟೆಗೆ ಉದ್ಘಾಟನೆ ಆಗುವುದರ ಜೊತೆಗೆ ಮಂಗಳೂರು ಕಂಬಳ ನಡೀಲಿಕ್ಕಿದೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಂಗಳೂರು ಕಂಬಳ ಒಂದು ಯುವಕರ ವಿನೂತನವಾದಂಥ ಪ್ರಯತ್ನ. ನಗರದಲ್ಲಿ ಕಂಬಳವನ್ನು ಉಳಿಸಿ ಬೆಳೆಸಬೇಕು, ಮಂಗಳೂರು ಮಹಾನಗರದ ಜನರಿಗೆ ಮತ್ತು ಮಂಗಳೂರು ಮಹಾನಗರದಲ್ಲಿ ನೆಲೆಸಿರುವಂಥ ದೇಶ ವಿದೇಶದ ಜನರಿಗೆ ತುಳುನಾಡಿನ ಸಂಸ್ಕೃತಿಯ ಪರಿಚಯ ಆಗಬೇಕು. ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ತುಳುವ ಸಂಸ್ಕೃತಿಯನ್ನು ಅತ್ಯಂತ ಹತ್ತಿರದಿಂದ ನೋಡುವಂಥ ಒಂದು ಅವಕಾಶವನ್ನು ಒದಗಿಸಿಕೊಡಬೇಕು ಮತ್ತು ತುಳುವ ಸಂಸ್ಕೃತಿ ಸೂರ್ಯಚಂದ್ರ ಇರುವವರೆಗೆ ಸದಾಕಾಲ ಇರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಮಾಡಿದಂಥ ಒಂದು ಸಣ್ಣ ಪ್ರಯತ್ನ ಇವತ್ತು ಎಲ್ಲ ಜನರ ಸಹಕಾರದೊಂದಿಗೆ, ಮಾಧ್ಯಮದವರ ಸಹಕಾರದೊಂದಿಗೆ, ಕಂಬಳ ಅಭಿಮಾನಿಗಳ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಗೋಲ್ಡ್ ಫಿಲ್ಮ್ ಸಿಟಿಯಲ್ಲಿ ನಡೆದುಕೊಂಡು ಬಂದಿರುವಂಥದ್ದು ತಮ್ಮೆಲ್ಲರ ಗಮನಕ್ಕೆ ಇದೆ. ಈ ಬಾರಿಯ ಕಂಬಳ ನಾವು ಪ್ರತಿ ವರ್ಷ ಕಂಬಳವನ್ನು ಹೇಗೆ ಎಲ್ಲರನ್ನ ಜೋಡಿಸಿಕೊಂಡು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಇಟ್ ಹ್ಯಾಸ್ ಟು ಬಿ ಇನ್ಕ್ಲೂಸಿವ್. ಯಾಕೆ ಇನ್ಕ್ಲೂಸಿವ್ ಅಂದರೆ ನಮ್ಮ ಉದ್ದೇಶ ಇರುವಂಥದ್ದು ಮುಂದಿನ ಪೀಳಿಗೆಗೆ ಕಂಬಳದ ಪರಿಚಯ ಆಗಬೇಕು. ನಗರ ಪ್ರದೇಶದಲ್ಲಿ ನೆಲೆಸಿರುವಂಥ ಜಿಲ್ಲೆಯ ಎಲ್ಲರೂ ತುಳುನಾಡಿನ ಕೇಂದ್ರ ಸ್ಥಾನವಾಗಿರುವ ಮಂಗಳೂರಿನಲ್ಲಿ ನೆಲೆಸಿದ್ದಾರೆ. ರಾಜ್ಯದ, ದೇಶದ ಬೇರೆ ಬೇರೆ ಉದ್ಯೋಗಕ್ಕೋಸ್ಕರ ಇಲ್ಲಿ ಬಂದಿರೋರು ನೆಲೆಸಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ತುಳುನಾಡಿನ ಮಣ್ಣಿನ ಒಂದು ಕ್ರೀಡೆ ಆಗಿರುವಂಥ, ತುಳುನಾಡಿನ ಸಾಂಸ್ಕೃತಿಕ ಅಸ್ಮಿತೆ ಆಗಿರುವಂಥ ಕಂಬಳದ ಪರಿಚಯ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ, ಹಾಗಾಗಿ ಆಲ್ ಇನ್ಕ್ಲೂಸಿವ್ ಆಗಿ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ನಾವು ಪ್ರತಿ ವರ್ಷವೂ ಕೂಡ ಏನಾದರೂ ಹೊಸತನ್ನು ಮಾಡಬೇಕು, ಕಂಬಳದ ಜೊತೆಗೆ ತುಳುನಾಡಿನ ಸಂಸ್ಕೃತಿಯ ಪರಿಚಯ ಆಗುವ ದೃಷ್ಟಿಯಿಂದ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಕಳೆದ ಹಲವಾರು ವರ್ಷದಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ಈ ಬಾರಿ 9ನೇ ವರ್ಷ ಕಂಬಳ ಆಗಿರೋದ್ರಿಂದ 9 ಚಟುವಟಿಕೆಗಳನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ನವವರ್ಷ ನವವಿಧದ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಈ ಕಂಬಳವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಇರುವಂಥದ್ದು. ನಾವು ಮೊದಲನೇದಾಗಿ ಈ ವರ್ಷ ರಾಣಿ ಅಬ್ಬಕ್ಕ ಅವರ 500ನೇ ಜನ್ಮ ವರ್ಷಾಚರಣೆಯ ಕಾರ್ಯಕ್ರಮ ಇರೋದರಿಂದ ಒಂದು ರಾಣಿ ಅಬ್ಬಕ್ಕರ ಚಾರಿತ್ರಿಕ ಚಿತ್ರಕಲಾ ಪ್ರದರ್ಶನವನ್ನು ಕಂಬಳದ ಪರಿಸರದಲ್ಲಿ ಮಾಡುವಂಥವರು ಇದ್ದೇವೆ. ವಿಶೇಷವಾಗಿ ತುಳುನಾಡಿನ ಈ ದಿಟ್ಟ ಮಹಿಳೆ ಪರಕೀಯರ ವಿರುದ್ಧ ಹೋರಾಟವನ್ನು ಮಾಡಿದಂಥ ಒಂದು ಹೆಮ್ಮೆಯ ರಾಣಿ ಅವರ ಚಾರಿತ್ರಿಕ ಚಿತ್ರಕಲಾ ಪ್ರದರ್ಶನವನ್ನು ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಪ್ರೊಫೆಸರ್ ತುಕಾರಾಮ್ ಪೂಜಾರಿ ಅವರ ನೇತೃತ್ವದಲ್ಲಿ ಪ್ರಾರಂಭ ಆಗಿರುವಂಥ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಸಹಕಾರದೊಂದಿಗೆ ಮಂಗಳೂರು ಕಂಬಳ ಸಮಿತಿಯ ಒಟ್ಟು ಆ ಪರಿಸರದಲ್ಲಿ ಒಂದು ಚಾರಿತ್ರಿಕ ಚಿತ್ರಕಲಾ ಪ್ರದರ್ಶನವನ್ನು ಮಾಡಲಿಕ್ಕಿದ್ದೇವೆ. ಇದರ ಪ್ರಯೋಜನವನ್ನು ವಿಶೇಷವಾಗಿ ವಿದ್ಯಾರ್ಥಿಗಳು ಪಡಿಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ.
ಇಡೀ ದೇಶದ ಜನರನ್ನು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಪ್ರೇರಣೆ ಕೊಟ್ಟಂಥ ನಮ್ಮ ಇಡೀ ರಾಷ್ಟ್ರ ಭಾವದ ಜಾಗೃತಿಯನ್ನು ಮಾಡಿರುವಂಥ ವಂದೇ ಮಾತರಮ್ನ 150ನೇ ವರ್ಷ ಈ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ. ವಂದೇ ಮಾತರಮ್ನ 150ನೇ ವರ್ಷಾಚರಣೆಯ ನಿಮಿತ್ತವಾಗಿ ಕಂಬಳದ ಅಲ್ಲಿಯೂ ಕೂಡ ಈ 150ನೇ ವರ್ಷಾಚರಣೆಯನ್ನು ನಾವೆಲ್ಲ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ಎಲ್ರಿಗೂ ವಂದೇ ಮಾತರಮನ್ನು ಹಾಡಿ ಅದನ್ನು ಅಪ್ಲೋಡ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ 150 ವಿದ್ಯಾರ್ಥಿನಿಯರಿಂದ ವಂದೇ ಮಾತರಮ್ನ ಸಾಮೂಹಿಕ ಗೀತೆಯೊಂದಿಗೆ ಈ ಬಾರಿ ಕಂಬಳ ಕೂಟ ಪ್ರಾರಂಭ ಆಗಲಿಕ್ಕಿದೆ. 150 ವಿದ್ಯಾರ್ಥಿನಿಯರು ಒಟ್ಟು ಸೇರಿಕೊಂಡು ಸಂಗೀತದ ಜೊತೆಗೆ ವಂದೇ ಮಾತರಮ್ನ ಗಾಯನವನ್ನು ಮಾಡಿಕೊಂಡು ಕಂಬಳ ಪ್ರಾರಂಭ ಆಗಲಿಕ್ಕಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಪ್ರಧಾನಮಂತ್ರಿಗಳು ಒಂದು ಅತ್ಯಂತ ಪರಿಸರ ಸ್ನೇಹಿಯಾಗಿ ಇರಬೇಕು, ಗಿಡಗಳನ್ನು ಬೆಳೆಸಬೇಕು ಅನ್ನುವಂಥ ದೃಷ್ಟಿಯಿಂದ ಏಕ್ ಪೇಡ್ ಮಾ ಕಿ ನಾಮ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ದೇಶದಾದ್ಯಂತ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು ಕೂಡ ನಾವು ನಮ್ಮ ಕಂಬಳದ ಜೊತೆಗೆ ಮಾಡಬೇಕು ಅನ್ನೋಂಥ ಉದ್ದೇಶ ಇದೆ. ಹಾಗಾಗಿ ನಾವು ಗಿಡಗಳನ್ನು ಅಲ್ಲಿ ವಿತರಿಸಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಟ್ಟು ಅದನ್ನು ಪೋಷಿಸಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ಪರಿಸರ ಸ್ನೇಹಿಯಾದಂಥ ಈ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಯವರ ಸಂಕಲ್ಪದಲ್ಲಿಯೂ ಕೂಡ ಒಂದಾಗಿರುವಂಥ ಈ ಕಾರ್ಯಕ್ರಮವನ್ನು ನಾವು ನಮ್ಮ ಕಂಬಳದ ಕಾರ್ಯಕ್ರಮದ ಜೊತೆ ಜೋಡಿಸಿಕೊಳ್ಳಲಿಕ್ಕಿದ್ದೇವೆ. ವಿಶೇಷವಾಗಿ ನಾವು ಈ ಬಾರಿ ಮಂಗಳೂರು ಕಂಬಳ ಪ್ರಶಸ್ತಿ ಅನ್ನುವಂಥ ಒಂದು ದೃಷ್ಟಿಯಿಂದ ನಾನು ಸಂಸದನಾದ ನಂತರ ಬ್ಯಾಕ್ ಟು ಊರು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಪ್ರಾರಂಭ ಮಾಡಿದ್ದೆ. ಹಾಗಾಗಿ 9ನೇ ವರ್ಷದ ಕಂಬಳದಲ್ಲಿ 9 ಜನ ಬ್ಯಾಕ್ ಟು ಊರಿನ ಆಧಾರದಲ್ಲಿ ಬಂದು ನಮ್ಮೂರಿನಲ್ಲಿ ಉದ್ಯಮವನ್ನು ಇವತ್ತು ಸ್ಥಾಪಿಸಿರುವಂಥ, ವಾಪಸ್ ಮಂಗಳೂರಿಗೆ ಬಂದು ದಕ್ಷಿಣ ಕನ್ನಡಕ್ಕೆ ಬಂದು ಉದ್ಯಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆದಿರುವಂಥ 9 ಜನರಿಗೆ ನಾವು ಮಂಗಳೂರು ಕಂಬಳದಲ್ಲಿ ಅವರನ್ನು ಗೌರವಿಸುವಂಥ, ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಈ ಬಾರಿ ಮಾಡಲಿಕ್ಕಿದ್ದೇವೆ. ನಾನು ಚುನಾವಣೆ ಮುಗಿದ ಕೂಡಲೇ ಒಂದು ಓಲ್ಡ್ ಏಜ್ ಹೋಮ್ಗೆ ಹೋಗಿದ್ದೆ. ಅಲ್ಲಿ ಮಕ್ಕಳಿಲ್ಲದೆ ತಂದೆ ತಾಯಿ ಅಲ್ಲಿರುವಂಥ ದೃಶ್ಯ, ಅವರು ನಮಗೆ ತೋರಿಸಿರುವಂಥ ಪ್ರೀತಿ, ಇದೆಲ್ಲವನ್ನು ಇವತ್ತಿಗೂ ಕೂಡ ನಾನು ನೆನಪಿನಲ್ಲಿ ಇಟ್ಕೊಂಡಿದ್ದೇನೆ. ಅವರನ್ನು ಮಂಗಳೂರು ನಗರದಲ್ಲಿರುವಂಥ ಈ ಓಲ್ಡ್ ಏಜ್ ಹೋಮ್ನಲ್ಲಿ ನೆಲೆಸಿರುವಂಥ ನಿವಾಸಿಗಳನ್ನು ಅವರನ್ನು ಕರ್ಕೊಂಡು ಬಂದು ಅವರಿಗೆ ಕಂಬಳ ತೋರಿಸುವಂಥ, ಕಂಬಳದ ವಾತಾವರಣದಲ್ಲಿರುವಂಥದ್ದು ಮತ್ತು ಅವರ ಜೊತೆ ಸಮಾಜ ಇದೆ ಅನ್ನುವಂಥ ಒಂದು ತೋರಿಸುವಂಥ ಒಂದು ವಿಶೇಷ ಪ್ರಯತ್ನವನ್ನು ಕೂಡ ನಾವು ಈ 9 ಚಟುವಟಿಕೆಗಳ ಭಾಗವಾಗಿ ಇಟ್ಕೊಂಡಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ನಾವೊಂದು 4 ಈ 5 ಚಟುವಟಿಕೆಗಳು ಮತ್ತು 4 ಸ್ಪರ್ಧೆಗಳನ್ನು ಇಟ್ಕೊಂಡಿದ್ದೇವೆ. ಒಂದು ಪ್ರತಿ ವರ್ಷದಾಗಿ ಈ ಬಾರಿಯೂ ಕೂಡ ರಂಗದ ಕೂಟ ಅನ್ನುವಂಥ ಒಂದು ಪೇಂಟಿಂಗ್ ಕಾಂಪಿಟೇಷನ್ ನಡೀಲಿಕ್ಕಿದೆ. ಅದರ ವಿವರಗಳನ್ನು ಆಮೇಲೆ ಕೊಡ್ತಾರೆ. ಅದು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನದವರೆಗೆ ಈ ಕಾಂಪಿಟೇಷನ್ ವಿವಿಧ ವಿಭಾಗಗಳಲ್ಲಿ ನಡೀಲಿಕ್ಕಿದೆ. ಮಂಗಳೂರು ಕಂಬಳದ ರೀಲ್ ಸ್ಪರ್ಧೆ, ಮಂಗಳೂರು ಕಂಬಳ 2025 ಇದರ ರೀಲ್ ಸ್ಪರ್ಧೆ ಈ ಬಾರಿಯೂ ಕೂಡ ಕಳೆದ ವರ್ಷದ ಹಾಗೆಯೇ ಮುಂದುವರಿಲಿಕ್ಕಿದೆ. ಫೋಟೋಗ್ರಫಿ ಮತ್ತು ಕಂಬಳ ಒಂದಕ್ಕೊಂದು ಪೂರಕವಾಗಿರುವಂಥ ವಿಷಯ. ಇವತ್ತು ಎಲ್ಲಿ ಹೋಗಿ ನೋಡಿದರೂ ಕೂಡ ಕಂಬಳದ ಒಂದು ಫೋಟೋ ಇದ್ದ ಕೂಡಲೇ ಅವರು ಸಮವ್ ಕನೆಕ್ಟೆಡ್ ಟು ಮಂಗಳೂರು. ಒಂದು ಮಂಗಳೂರಿನವರು, ಇಲ್ಲ ಮಂಗಳೂರಿನಲ್ಲಿ ಕೆಲಸ ಮಾಡಿದವರು, ಇತ್ತ ಮಂಗಳೂರಿನ ಬಗ್ಗೆ ಪ್ರೀತಿ ಉಳ್ಳವರು. ಅವರ ಯಾವುದೇ ನೀವು ಅಧಿಕಾರಿಗಳ ಅಥವಾ ಎಲ್ಲಿ ಹೋದರೂ ಕೂಡ ಆ ಕಂಬಳದ ಒಂದು ಫೋಟೋಗ್ರಫಿ ಇರ್ತದೆ. ಹಾಗಾಗಿ ಫೋಟೋಗ್ರಫಿಯ ಸ್ಪರ್ಧೆಯನ್ನು ಕೂಡ ನಾವು ಈ ಬಾರಿ ಇಟ್ಕೊಂಡಿದ್ದೇವೆ. ನಾನು ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಇದಕ್ಕೆ ವ್ಯಾಪಕವಾದ ಪ್ರಚಾರವನ್ನು ಕೊಟ್ಟು ದೊಡ್ಡ ಸಂಖ್ಯೆಯಲ್ಲಿ ಫೋಟೋಗ್ರಫಿಯ ಈ ಸ್ಪರ್ಧೆಯಲ್ಲಿ ಕೂಡ ಪಾಲ್ಗೊಳ್ಳಬೇಕು. ಅದರ ವಿವರಗಳನ್ನು ಕೂಡ ಆಮೇಲೆ ಕೊಡ್ತಾರೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಒಂದು ದೊಡ್ಡ ವಿಷಯ. AIನ ಮುಖಾಂತರ ಟೆಕ್ನಾಲಜಿ, AIನ ಮುಖಾಂತರ ಕ್ರಿಯೇಟಿವಿಟಿ ಮಾಡುವಂಥದ್ದು ತಾವೆಲ್ಲ ನೋಡಿರ್ಬೋದು. ಕ್ರಿಯೇಟಿವ್ ಯೋಧ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು AIನ ಮುಖಾಂತರ ಕಂಬಳದ ಬಗ್ಗೆ ಕ್ರಿಯೇಟಿವನ್ನು ಮಾಡಬೇಕು. AIನ ಮುಖಾಂತರ ಮಂಗಳೂರು ಕಂಬಳದ ಕ್ರಿಯೇಟಿವನ್ನು ಮಾಡಿ ಅದರಲ್ಲಿ ಅತ್ಯುತ್ತಮ ಕ್ರಿಯೇಟಿವನ್ನು ಮಾಡಿದವರಿಗೆ ಒಂದು ಸ್ಪರ್ಧೆ, ಒಂದು ಅವಾರ್ಡ್ ಕೊಡುವಂಥದ್ದು. AI ಕ್ರಿಯೇಟಿವ್ ಯೋಧ ಅನ್ನುವಂಥ ಒಂದು ಇವೆಂಟನ್ನು ಕೂಡ ಈ ಬಾರಿ ನಾವು ಇಟ್ಕೊಂಡಿದ್ದೇವೆ. ಹಾಗಾಗಿ ಒಟ್ಟು ನವವರ್ಷ, ನವವಿಧದ ಕಾರ್ಯಕ್ರಮಗಳ ಜೊತೆಗೆ 9ನೇ ವರ್ಷದ ಮಂಗಳೂರು ಕಂಬಳದಲ್ಲಿ
ಈ 9 ಚಟುವಟಿಕೆಗಳನ್ನು 9 ಆ್ಯಕ್ಟಿವಿಟೀಸ್ಗಳನ್ನು ಆಲ್ ಇನ್ಕ್ಲೂಸಿವ್ ಮಾಡುವಂಥ ದೃಷ್ಟಿಯಿಂದ ಮಕ್ಕಳು, ಹಿರಿಯರು, ದೊಡ್ಡವರು ಎಲ್ಲರೂ ಸೇರಿಕೊಂಡು ಮಂಗಳೂರು ಕಂಬಳದಲ್ಲಿ ಪಾಲ್ಗೊಳ್ಳಬೇಕು. ಮಂಗಳೂರು ಕಂಬಳ ತುಳುನಾಡಿನ ಸಂಸ್ಕೃತಿಯ ಒಂದು ಹಬ್ಬ ಆಗಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ದೇವೆ. ಅದರ ಜೊತೆಗೆ ಇವತ್ತು ನಮ್ಮ ನಗರ ದೇಶದ ಸೇಫೆಸ್ಟ್ ಸಿಟಿಯೂ ಹೌದು, ಹೆಲ್ದಿಯೆಸ್ಟ್ ಸಿಟಿಯೂ ಹೌದು, ಜೊತೆಗೆ ಒಂದು ಕ್ಲೀನೆಸ್ಟ್ ಸಿಟಿಯೂ ಹೌದು. ಹಾಗಾಗಿ ಇಂಥ ಕ್ಲೀನೆಸ್ಟ್ ಸಿಟಿಯಲ್ಲಿ ನಡೆಯುವಂಥ ಕಂಬಳ ಒಂದು ಸ್ವಚ್ಛ ಕಂಬಳ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವೊಂದು ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಪ್ಲಾಸ್ಟಿಕ್ಕನ್ನು ಕಡಿಮೆ ಬಳಸುವಂಥದ್ದು ಈ ದೃಷ್ಟಿಯಿಂದ ಯೋಚನೆ ಮಾಡಿಕೊಂಡು ಒಂದು ಸ್ವಚ್ಛ ಕಂಬಳವಾಗಿ ಮಾಡುವಂಥ ಒಂದು ವಿಶೇಷ ಪ್ರಯತ್ನವನ್ನು ನಾವು ಈ ಬಾರಿ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟು ಚಟುವಟಿಕೆಗಳನ್ನು ಇಟ್ಕೊಂಡು ಈ ಬಾರಿಯ ಕಂಬಳ ನಡೀಲಿಕ್ಕಿದೆ. ಕಂಬಳದ ಉದ್ಘಾಟನೆ ಬೆಳಿಗ್ಗೆ 8:30 ಗಂಟೆಗೆ, ಶನಿವಾರ ಬೆಳಿಗ್ಗೆ 8:30 ಗಂಟೆಗೆ ನಮ್ಮ ಗರೋಡಿ ಬ್ರಹ್ಮ ಬೈದರ್ಕಳ ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಶ್ರೀ ಕೆ ಚಿತ್ತರಂಜನ್ ಅವರು ಪ್ರತಿ ವರ್ಷ ಅವರೇ ನಮ್ಮ ಕಂಬಳವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಈ ಬಾರಿಯೂ ಕೂಡ ಅವರೇ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಸಾಯಂಕಾಲ ಸಭಾ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ನಡೀಲಿಕ್ಕಿದೆ. ಬಹುಮಾನ ವಿತರಣೆಯ ಕಾರ್ಯಕ್ರಮ ಮರುದಿವಸ ಬೆಳಿಗ್ಗೆ ನಡೀತದೆ. ಒಟ್ಟು 6 ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೀಲಿಕ್ಕಿದೆ. ಆ ಸ್ಪರ್ಧೆಗಳ ವಿವರವನ್ನು ವಿಜಯಕುಮಾರ್ ಅವರು ಕೊಡ್ತಾರೆ ತಮಗೆ. ಈ ಬಾರಿಯ ಕಂಬಳದಲ್ಲಿ ನಮ್ಮ ರಾಜ್ಯ BJP ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಮತ್ತು ಸಂಸತ್ ಸದಸ್ಯರುಗಳು, ಶಾಸಕರು, ಜನಪ್ರತಿನಿಧಿಗಳು, ಧಾರ್ಮಿಕ ಮುಖಂಡರು, ಸಾಮಾಜಿಕ ಮುಖಂಡರು, ತಾವು ಮಾಧ್ಯಮದ ಸ್ನೇಹಿತರು ಮತ್ತು ಎಲ್ಲ ಕಂಬಳ ಅಭಿಮಾನಿಗಳಿಗೆ, ಸಮಸ್ತ ಕಂಬಳ ಅಭಿಮಾನಿಗಳಿಗೆ ನಾವು ಹೆಚ್ಚಿನವರಿಗೆ ಆಮಂತ್ರಣವನ್ನು ಕೊಟ್ಟಿದ್ದೇವೆ, ಫೋನ್ ಮಾಡಿ ಕರೆದಿದ್ದೇವೆ, ತಮ್ಮ ಮುಖಾಂತರ ಆಮಂತ್ರಣವನ್ನು ಕೊಡ್ತಾ ಇದ್ದೇವೆ. ಇದು ನಮ್ಮ ಕಂಬಳ ಆಗಬೇಕು, ಮಂಗಳೂರಿನ ಕಂಬಳ ಆಗಬೇಕು, ತುಳುವರ ಕಂಬಳ ಆಗಬೇಕು, ನಮ್ಮೆಲ್ಲರ ಕಂಬಳ ಆಗಬೇಕು. ಆ ರೀತಿಯಾಗಿ ಎಲ್ಲರೂ ಒಂದಾಗಿ ಒಟ್ಟಾಗಿ ಸೇರಿ ಈ ಕಂಬಳವನ್ನು ಯಶಸ್ವಿ ಮಾಡೋಣ ಅನ್ನುವಂಥ ವಿನಂತಿ ಮತ್ತು ನಮ್ಮ ಈ ಹೊಸ ಪ್ರಯತ್ನಗಳು ಎಲ್ಲರನ್ನು ಜೋಡಿಸಿಕೊಂಡು ಮಾಡಬೇಕು. 9 ಚಟುವಟಿಕೆಗಳನ್ನು ಮಾಡಬೇಕು. ಈ ಚಟುವಟಿಕೆಗಳು ಯಶಸ್ವಿ ಆಗಬೇಕಾದ್ರೆ ತಮ್ಮ ಸಹಕಾರ ಖಂಡಿತವಾಗಿಯೂ ಅಗತ್ಯ ಇದೆ. ತಾವು ಇದಕ್ಕೆ ವ್ಯಾಪಕವಾಗಿ ಪ್ರಚಾರ ಕೊಟ್ಟು ಇದರ ಯಾವ ಉದ್ದೇಶವನ್ನು ಇಟ್ಕೊಂಡು ನಾವು 9 ಚಟುವಟಿಕೆಗಳನ್ನು ಮಾಡಿದ್ದೇವೆ. ಆದರೆ ಆ ಸ್ಪಿರಿಟನ್ನು ಅರ್ಥ ಮಾಡಿಕೊಂಡು ಆ ಸ್ಪಿರಿಟ್ನ ಆಧಾರದಲ್ಲಿ ಇದನ್ನು ತಾವು ಜನರಿಗೆ ಮುಟ್ಟಿಸಿದೆ. ಖಂಡಿತವಾಗಿಯೂ ಕಳೆದ 8 ವರ್ಷಗಳಲ್ಲಿ ಹೇಗೆ ಯಶಸ್ವಿಯಾಗಿ ಕಂಬಳ ನಡೆದಿದೆಯಾ, ಈ ವರ್ಷ ಅದಕ್ಕಿಂತಲೂ ಉತ್ತಮ ರೀತಿಯಲ್ಲಿ ಕಂಬಳ ಯಶಸ್ವಿಯಾಗಿ ನಡೀಲಿಕ್ಕೆ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಗೌರವಾಧ್ಯಕ್ಷರಾದಂಥ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು ಸಾಯಂಕಾಲದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಸಾಯಂಕಾಲದ ಸಭಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ 9 ಜನ ಬ್ಯಾಕ್ ಟು ಊರಿನ ಕಲ್ಪನೆಯ ಆಧಾರದಲ್ಲಿ ವಾಪಸ್ ಬಂದು ಉದ್ಯಮವನ್ನು ಮಾಡಿರುವಂಥವರು, ಉದ್ಯಮದಲ್ಲಿ ಸಾಧನೆಯನ್ನು ಮಾಡಿರುವಂಥವರನ್ನು ಗೌರವಿಸುವಂಥ ಕೆಲಸವನ್ನು ಕೂಡ ಸಾಯಂಕಾಲದ ಹೊತ್ತಿಗೆ ನಾವು ಮಾಡಲಿಕ್ಕಿದೆ. ಉಳಿದ ಕಂಬಳದ ವಿವರಗಳನ್ನು ವಿಜಯಕುಮಾರ್ ಅವರು ಕೊಡ್ತಾರೆ. ಸ್ಪರ್ಧೆಯ ವಿವರವನ್ನು ಈಶ್ವರ್ ಅವರು ತಮಗೆ ನೀಡ್ತಾರೆ. ಅವರು ವಿವರವನ್ನು ಕೊಟ್ಟ ನಂತರ ಏನಾದರೂ ಕೇಳಲಿಕ್ಕಿದ್ರೆ ನಾವು ಪ್ರಶ್ನೆಗಳನ್ನು ಕೇಳ್ಬೋದು. ಒಂಬತ್ತನೇ ವರ್ಷದ ಮಂಗಳೂರು ನಮ್ಮ ಕಂಬಳ ಒಂಬತ್ತನೇ ವರ್ಷದ ನಮ್ಮ ಮಂಗಳೂರು ಕಂಬಳ ಬಹುಶಃ ತುಳುನಾಡಿನ ಇತಿಹಾಸದಲ್ಲಿ ಬಹುಶಃ ನಾವು ನೆಮ್ಮದಿಯಿಂದ ಇರಬೇಕಾದ್ರೆ ಈ ದೇಶ ಕಾಯುವ ಗಡಿ ಕಾಯುವ ಯೋಧರಿಂದ ನಾವು ಜೀವಂತವಾಗಿ ಬದುಕಬೇಕು ಅಂತಿದ್ರೆ ರೈತನ ಬೆವರ ಹನಿಯಿಂದ ಬಂದಿರತಕ್ಕಂಥ ಭತ್ತ ಅಥವಾ ರಾಗಿ ಯಾವುದೇ ಇದ್ದರೂ ಕೂಡ ಆ ಕೃಷಿಯಿಂದ ನಾವು ಬದುಕ್ತೀವಿ. ಆ ಎರಡನ್ನ ಬೆಸೆದಂಥ ಕಂಬಳ ಇದ್ದರೆ ಅದು ನಮ್ಮ ಮಂಗಳೂರು ಕಂಬಳ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಕಂಬಳವೇ ಆಗುವುದಿಲ್ಲ ಅನ್ನುವಂಥ ಹಂತದಲ್ಲಿ ಕಂಬಳವನ್ನು ಪ್ರಾರಂಭ ಮಾಡಿದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು 9 ವರ್ಷಗಳ ಹಿಂದೆ. ಬಹುಶಃ ಆ ವರ್ಷ ಸುಗ್ರೀವಾಜ್ಞೆ ಮುಖಾಂತರ ಕಂಬಳ ಆಗ್ತಾಯಿತ್ತು. ಮುಂದಿನ ದಿನಗಳಲ್ಲಿ ಆಗ್ತದ ಇರುವ ಅನ್ನುವಂಥ ಭಯ ಇತ್ತು. ಆದರೂ ಧೈರ್ಯದಿಂದ ಆ ಕಂಬಳವನ್ನು ಪ್ರಾರಂಭ ಮಾಡಿ 9ನೇ ವರ್ಷದ ಕಂಬಳೋತ್ಸವದಲ್ಲಿ ನಾವು ಈಗ ಪತ್ರಿಕಾಗೋಷ್ಠಿಯಲ್ಲಿದ್ದೇವೆ. ತುಳುನಾಡಿನ ಈ ಸಂಸ್ಕೃತಿ ಬೇರೆ ದೇಶದಲ್ಲಿ ನಾವು ಪ್ರವಾಸ ಹೋದಾಗ
ನಮ್ಮ ತುಳುನಾಡಿನ ಕನ್ನಡದವರು ಅಂತ ಹೇಳಿದರೆ ಹೆಮ್ಮೆ ಪಡ್ತಾ ಇದ್ದಾರೆ. ಬಹುಶಃ ಈ 9 ವರ್ಷಗಳಲ್ಲಿ ನಾವು ಎಣಿಸಿದ್ದಕ್ಕಿಂತ ಹೆಚ್ಚು ಈ ಕಂಬಳಕ್ಕೆ ಪ್ರಚಾರ ಸಿಕ್ಕಿದೆ. ಇದೆಲ್ಲವನ್ನು ಮಾಧ್ಯಮದ ಮೂಲಕ ನೀವೆಲ್ಲ ಕೊಟ್ಟಿದ್ದೀರಿ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಅದೇ ರೀತಿ ಕಂಬಳದಲ್ಲಿ ಈಗ ಚಿನ್ನದ ಬೆಲೆ ಗಗನಕ್ಕೇರುತ್ತಿರುವ ಈ ಸಂದರ್ಭದಲ್ಲಿ ಈ ಜೂನಿಯರ್ ವಿಭಾಗದ ಕೋಣಗಳು ಅಂದರೆ ಹೆಚ್ಚಿನವರು ಸೀನಿಯರ್ ವಿಭಾಗದ ಕೋಣಗಳು ಲೆಕ್ಕದಲ್ಲಿರೋದು, ಜೂನಿಯರ್ ವಿಭಾಗದ ಕೋಣಗಳು ಸರಿಸುಮಾರು 75-80 ಜೊತೆ ಬರ್ತಾರೆ. ಪ್ರತಿಯೊಂದು ಚಿಕ್ಕ ಕುಟುಂಬ ಕೂಡ ಅದನ್ನು ಸಾಕಿ ಅದರ ಜೊತೆ ಬಂದು ಕಂಬಳದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಕೋಣಗಳು ಒಂದು ಸ್ಪರ್ಧೆಯ ದಿವಸ 9 ಸಲ ಓಡಬೇಕಾಗುತ್ತೆ. ಜೂನಿಯರ್ ವಿಭಾಗದ ಕೋಣಗಳು, ಕಿರಿಯ ಪ್ರಾಯದ ಕೋಣಗಳು ಅಷ್ಟು ವೇಗವಾಗಿ ಓಡುತ್ತಾ 9 ಸಲ ಸ್ಪರ್ಧೆಯಲ್ಲಿರುವಂಥ ಕೋಣಗಳಿಗೆ ಈ ವರ್ಷ ಅತ್ಯಂತ ಹೆಚ್ಚಿನ ಪ್ರಥಮವಾಗಿ ಜೂನಿಯರ್ ಕೋಣಗಳಿಗೆ 2 ಪವನ್ ಚಿನ್ನ ಮತ್ತು 1 ಪವನ್ ಚಿನ್ನದ ಪ್ರಥಮ ಕಂಬಳದ ಮಂಗಳೂರು ಕಂಬಳ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಹಗ್ಗ ಕಿರಿಯ ಅದು ನೇಗಿಲು ಕಿರಿಯ ವಿಭಾಗಕ್ಕೂ ಕೂಡ 2 ಪವನ್ 1 ಪವನ್ ಮೊತ್ತದ ಬಹುಮಾನವನ್ನು ನೀಡಿದಂಥ ಪ್ರಥಮ ಕಂಬಳ ಮಂಗಳೂರು ಕಂಬಳ. ಇದು ಸಿಂಗು ಬಹುಮಾನ ಇಬ್ಬರಿಗಾದರೂ ಕೂಡ ಒಂದು ದೊಡ್ಡ ಮೊತ್ತದ ಸ್ಪರ್ಧೆಯನ್ನು ಭಾಗವಹಿಸಿದ್ದೇವೆ ಅನ್ನುವಂಥ ಖುಷಿ ಎಲ್ಲರಿಗೂ ಸಿಗುತ್ತೆ. ಖುಷಿಯಿಂದ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಮೊತ್ತಗಳನ್ನು ಜಾಸ್ತಿ ಮಾಡ್ತಿರೋ ಸಂದರ್ಭದಲ್ಲಿ ಮಂಗಳೂರು ಕಂಬಳ ಕೂಡ ಈ ಕೋಣಗಳ ಯಜಮಾನರಿಗೆ ಒಂದು ಪ್ರೋತ್ಸಾಹದಾಯಕವಾಗಿ ಒಂದು ಸ್ಫೂರ್ತಿಯನ್ನು ಕೊಟ್ಟಿದೆ ಅಂತೇಳಿ ನಾವು ಭಾವಿಸ್ಕೊಳ್ತೇವೆ. ಅದೇ ರೀತಿ ಬೆಳಿಗ್ಗೆ 8:30 ಗಂಟೆಗೆ ಉದ್ಘಾಟನೆ ನೆರವೇರಿದ ನಂತರ ಜೂನಿಯರ್ ವಿಭಾಗದ ಕೋಣಗಳಿಗೆ 45 ನಿಮಿಷಗಳ ಕಾಲಾವಕಾಶ ಕರೆಗೆ ಇಳಿಯಲಿಕ್ಕೆ ಅಂದರೆ ಮಾರ್ಚ್ ಫಸ್ಟ್ಗೆ ಅವಕಾಶ ಇದೆ. ಆ ನಂತರ ಬಂದವರಿಗೆ ನೇರವಾಗಿ ಚಾನ್ಸ್ಗೆ ಕೊಡಬೇಕಾಗುತ್ತೆ. 10:30 ಗಂಟೆಗೆ ಸರಿಯಾಗಿ ನೇಗಿಲು ಹಿರಿಯ ವಿಭಾಗದ ಕೋಣಗಳು, ಮಧ್ಯಾಹ್ನ 2ರಿಂದ 3 ಗಂಟೆಯವರೆಗೆ ಹಗ್ಗ ಕಿರಿಯ ಮತ್ತು ಹಗ್ಗ ಹಿರಿಯ ವಿಭಾಗದ ಕೋಣಗಳು, 5:30 ಗಂಟೆಗೆ ಸರಿಯಾಗಿ ಕನಹಲಿಗೆ ಮತ್ತು ಅಡ್ಡಹಲಿಗೆಯ ಕೋಣಗಳನ್ನು ಕರೆಗೆ ಇಳಿಯುವಂಥ ವ್ಯವಸ್ಥೆ ಇದೆ. ಎಲ್ಲ ಕೋಣಗಳ ಯಜಮಾನರಲ್ಲಿ ನಾವು ವಿನಂತಿಯನ್ನು ಮಾಡಿದ್ದೇವೆ. ಹಿಂದಿನ ಕಂಬಳಗಳಲ್ಲಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಸಮಯದ ಪ್ರಜ್ಞೆಯನ್ನು ಈ ಕಂಬಳದಲ್ಲಿ ಅನುಷ್ಠಾನಕ್ಕೆ ತರುತ್ತೇವೆ. ಎಲ್ಲರ ಸಹಕಾರ ಸಿಕ್ಕಿದರೆ ಒಂದು 23 ಗಂಟೆಯಲ್ಲಿ ಕಂಬಳವನ್ನು ಮುಗಿಸುವಂಥ ಪ್ರಯತ್ನ ನಮ್ಮ ಸಮಿತಿಯಿಂದ ಮಾಡ್ತೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಕಂಬಳ ಒಂದು ಯಶಸ್ವಿ ಊಟ ಆಗಬೇಕಿದ್ರೆ ಕೋಣಗಳ ಯಜಮಾನರು, ಓಟಗಾರರು, ಕೋಣಗಳನ್ನು ಪಳಗಿಸಿ ಬಿಡುವವರು, ಕಂಬಳದ ಸಂಘಟಕರು, ತೀರ್ಪುಗಾರರು ಜೊತೆಯಾಗಿ ಕೆಲಸ ಮಾಡಿದರೆ ಒಂದು ಕಂಬಳವನ್ನು ಯಶಸ್ವಿ ಊಟ ಮಾಡಬಹುದು ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ದೇವೆ. ಅದನ್ನು ಈ ಮಂಗಳೂರು ಕಂಬಳದಲ್ಲಿ ಅಂದರೆ ಬೇರೆ ಬೇರೆ ದೇಶದಿಂದ ಬಂದಿರತಕ್ಕಂಥ ವೀಕ್ಷಕರಿಗಾಗಲಿ, ನಮ್ಮ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ವೀಕ್ಷಕರಿಗಾಗಲಿ ಒಂದು ಕಂಬಳದ ಚೆನ್ನಾಗಿರುವಂಥ ಪರಿಚಯ ಆಗಬೇಕು. ಅದರ ಜೊತೆ ನಮ್ಮ ಚಿಕ್ಕ ಮಕ್ಕಳಿಗೆ ಇಟ್ಟಂತಹ ಸ್ಪರ್ಧೆಗಳು ಏನಿದೆ, ಮುಂದಿನ ದಿನಗಳಲ್ಲಿ ಕಂಬಳ ಅಂತ ಹೇಳಿದರೆ ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿ ಅನ್ನುವಂಥ ಭಾವನೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಸ್ಪರ್ಧೆಗಳನ್ನು ಸತತವಾಗಿ ನಡೆಸ್ಕೊಂಡು ಬಂದಿರುತ್ತಾ ಈ ವರ್ಷ 9 ವಿಶೇಷ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಅದರ ಜೊತೆ ರೀಲ್ಸ್ ಮಾಡೋರಿಗೆ ಕೂಡ ಒಂದು ಸ್ಪರ್ಧೆ ಇರಲಿ, ಅದರ ಜೊತೆ ಒಳ್ಳೆಯ ಆ ಕಂಬಳದ ರೀಲ್ಸ್ ಬರಲಿ ಅನ್ನುವಂಥ ಇಚ್ಛೆಯಿಂದ ಈ ಒಂದು ರೀಲ್ಸ್ನ ಸ್ಪರ್ಧೆಯನ್ನು ಕೂಡ ಇಟ್ಟಿದ್ದಾರೆ. ಅದೇ ರೀತಿ ಕಂಬಳ ಇನ್ನೊಂದು 160-170 ಜೊತೆ ಕೋಣಗಳು ಭಾಗವಹಿಸುವಂಥ ನಿರೀಕ್ಷೆ ಇದೆ. ಹೆಚ್ಚಿನ ಸ್ಪರ್ಧಾತ್ಮಕ ಕೋಣಗಳು ನಮ್ಮ ಮಂಗಳೂರು ಕಂಬಳದಲ್ಲಿ ಭಾಗವಹಿಸ್ತವೆ. ಬೆಳಿಗ್ಗೆ ಪ್ರಾರಂಭವಾದ ಕಂಬಳ ದಿವಸ 11 ಗಂಟೆಯವರೆಗೆ ಮುಕ್ತಾಯಗೊಳಿಸುವಂಥ ಪ್ರಯತ್ನವನ್ನು ನಾವೆಲ್ಲರೂ ಜೊತೆಯಾಗಿ ಸೇರಿ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾರೆ. ವಿಶೇಷವಾಗಿ 4 ಸ್ಪರ್ಧೆಗಳನ್ನ ಆಯೋಜನೆ ಮಾಡಿದ್ವಿ. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಪೇಂಟಿಂಗ್ ಕಾಂಪಿಟೇಷನ್ ಆಯೋಜನೆ ಮಾಡಿದ್ವಿ. ಕ್ಯಾಪ್ಟನ್ ಹೇಳಿದಂತೆ ಕಲರ್ ಕೂಟ ಎಂಬ ಶೀರ್ಷಿಕೆ ಅಡಿಯಲ್ಲಿ ಪೇಂಟಿಂಗ್ ಕಾಂಪಿಟೇಷನ್ ಆಯೋಜಿಸಲಾಗಿದೆ. 4 ವಿಭಾಗ: ರಂಗದ ಕಿನ್ಯ, ರಂಗದ ಎಲ್ಯ, ರಂಗದ ಮಲ್ಲ ಹಾಗೂ ರಂಗದ ಕೂಟ. ರಂಗದ ಕಿನ್ಯ ಈ ವಿಭಾಗದಲ್ಲಿ KG-ಯಿಂದ 4ನೇ ತರಗತಿಯವರೆಗೆ ಆ ಮಕ್ಕಳಿಗೆ ಅವಕಾಶ ಇದೆ. 5ರಿಂದ 7ನೇ ತರಗತಿಯ ಮಕ್ಕಳಿಗೆ ರಂಗದ ಎಲ್ಯ ಕೂಟದಲ್ಲಿ, ರಂಗದ ಮಲ್ಲ ಇದರಲ್ಲಿ 8ರಿಂದ 10ನೇ ತರಗತಿಯ ಮಕ್ಕಳಿಗೆ, ರಂಗದ ಕೂಟ ಈ ವಿಭಾಗದಲ್ಲಿ ಮುಕ್ತ ಅವಕಾಶ ಇದೆ. ಸೊ ಆ ದಿವಸ ಮಕ್ಕಳಿಗೆ ಡ್ರಾಯಿಂಗ್ ಶೀಟ್ ಅನ್ನು ನಾವೇ ಕೊಡುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ಈ ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಆದ ನಂತರ 8:30 ಕಾರ್ಯಕ್ರಮ ಉದ್ಘಾಟನೆ ಆಗುವಂತಿದೆ. 9 ಗಂಟೆಗೆ ಡ್ರಾಯಿಂಗ್ ಕಾಂಪಿಟೇಷನ್ ಅಂದ್ರೆ ಪೇಂಟಿಂಗ್ ಕಾಂಪಿಟೇಷನ್ ಉದ್ಘಾಟನೆ ಆಗುತ್ತೆ. ಮಕ್ಕಳಿಗೆ ಅಲ್ಲಿಯೇ ಪೇಂಟಿಂಗ್ ಅನ್ನ ಮಾಡಿ 12:30 ಒಳಗೆ ಸಬ್ಮಿಟ್ ಮಾಡುವಂತ ಅವಕಾಶ ಅಲ್ಲಿಯೇ ಇದೆ.
ಅದನ್ನು ನಮ್ಮ ಮಂಗಳೂರು ಕನ್ನಡ ಸಮಿತಿಯ ವತಿಯಿಂದ ನಮ್ಮ ಪ್ರೊಫೆಷನಲ್ ಡ್ರಾಯಿಂಗ್ ಆರ್ಟಿಸ್ಟ್ಗಳು ಬಂದು ಅದನ್ನು ಜಡ್ಜ್ ಮಾಡುವಂಥ ವ್ಯವಸ್ಥೆ ಮಾಡಲಾಗಿದೆ. ಅದರ ಜೊತೆಗೆ ಆ ಪೇಂಟಿಂಗ್ ಕಾಂಪಿಟೇಷನ್ಗೆ QR ಕೋಡ್ ಅನ್ನ ಈಗಾಗಲೇ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಕಳಿಸ್ಕೊಟ್ಟಿದ್ದೀವಿ. ಅದರ ಮುಖಾಂತರ ನಮಗೆ ರಿಜಿಸ್ಟ್ರೇಷನ್ಸ್ಗಳು ಬರ್ತಿವೆ. ಅದರ ಜೊತೆಗೆ ಫೋಟೋಗ್ರಫಿ ಕಾಂಪಿಟೇಷನ್ ಈ ಬಾರಿ 27ನೇ ತಾರೀಕಿಗೆ ಅಂದ್ರೆ ಓನ್ಲಿ ಆನ್ 27th ಡಿಸೆಂಬರ್ ಯಾವ ಫೋಟೋಗ್ರಫಿಯನ್ನ ನೀವು ಕ್ಲಿಕ್ ಮಾಡ್ತೀವಿ ಅದನ್ನ ಆ ದಿವಸ 11 ಗಂಟೆ ಒಳಗೆ 11:30 ಒಳಗೆ ಮ್ಯಾಕ್ಸಿಮಮ್ ಸಬ್ಮಿಟ್ ಮಾಡಲೇಬೇಕು. ಯಾಕಂದ್ರೆ ಮರು ದಿವಸ ಈ ಬಹುಮಾನ ಪ್ರೈಸ್ ನಮ್ಮ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗುವಂತ ಸಂದರ್ಭದಲ್ಲಿ ಫೋಟೋಗ್ರಫಿಯ ಪ್ರೈಸ್ ಅನ್ನ ಕೂಡ ಅದೇ ದಿವಸ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈ ವರ್ಷ ವಿಶೇಷವಾಗಿ ಅಂದ್ರೆ ಪ್ರತಿ ವರ್ಷದಂತೆ ಕ್ಯಾಶ್ ಪ್ರೈಸ್ ಅನ್ನ ಇಟ್ಟಿದ್ದೀವಿ. ಫಸ್ಟ್ ಪ್ಲೇಸ್ಗೆ 10,000 ರೂಪಾಯಿ, ಸೆಕೆಂಡ್ ಪ್ಲೇಸ್ಗೆ 7,500 rupees, ಥರ್ಡ್ ಪ್ಲೇಸ್ಗೆ 5,000 rupees. ಅದರ ಜೊತೆಗೆ ರೀಲ್ಸ್ ಕಾಂಪಿಟೇಷನ್ ಅನ್ನು ಕೂಡ ಆಯೋಜನೆ ಮಾಡಿದ್ದೀವಿ. ರೀಲ್ಸ್ ಕಾಂಪಿಟೇಷನ್ ಪ್ರತಿ ವರ್ಷದಂತೆ ಈ ಬಾರಿ ಕೂಡ 27ನೇ ತಾರೀಕು ಮತ್ತು 28ನೇ ತಾರೀಕು ಅಂದ್ರೆ ನಮ್ಮ ಮಂಗಳೂರು ಕನ್ನಡದಲ್ಲಿ ಶೂಟ್ ಮಾಡಿರುವಂತಹ ರೀಲ್ಸ್ ಫೋಟೋಗ್ರಫಿ ಹಾಗೂ ರೀಲ್ಸ್ ನಮ್ಮ ಕನ್ನಡದಲ್ಲಿ ಶೂಟ್ ಮಾಡಿರುವಂತದ್ದು ಅದನ್ನ ಅವರು ಅಪ್ಲೋಡ್ ಮಾಡಿ ಮಂಗಳೂರು ಕನ್ನಡದಲ್ಲಿ ಕೊಲಾಬರೇಷನ್ ಮಾಡಿ ರೀಲ್ಸ್ ಅನ್ನ 1 ವಾರ ಒಳಗೆ ನಾವು ಅನೌನ್ಸ್ ಮಾಡ್ತೀವಿ. ಯಾವ ರೀಲ್ಸ್ ಗೆ ಹೈಯೆಸ್ಟ್ ವ್ಯೂಸ್ ಬರುತ್ತೆ ಅವರನ್ನ ಫಸ್ಟ್ ಪ್ಲೇಸ್ ಆಗಿ ನಾವು ಫಸ್ಟ್ ಪ್ಲೇಸ್ ಹಾಗೂ ಸೆಕೆಂಡ್ ಪ್ಲೇಸ್ ಹಾಗೂ ಥರ್ಡ್ ಪ್ಲೇಸ್ ಈ 3 ವಿಭಾಗದಲ್ಲಿ ಅವರನ್ನ ಗುರುತಿಸಿ ಅವರಿಗೆ ಬಹುಮಾನವನ್ನ ನೀಡ್ತೀವಿ 1 ವಾರದ ನಂತರ. ಅದರ ಜೊತೆಗೆ ಕ್ಯಾಪ್ಟನ್ ಪರಿಕಲ್ಪನೆ ಅಂತೆ ಇದು AI ಕ್ರಿಯೇಟಿವ್ ಯೋಧ ಅಂತ ಒಂದು ಆಯೋಜನೆ ಮಾಡಿದೀವಿ ಈ ಬಾರಿ. AI ಕ್ರಿಯೇಟಿವ್ ಯೋಧ ಅಂದ್ರೆ ನಮ್ಮ ಚಾಟ್ ಜಿಪಿಟಿ ಇರ್ಬೋದು, ಜೆಮಿನೈ ಇರ್ಬೋದು, ಕ್ಲೌಡ್ ಇರ್ಬೋದು, ಈ ಬೇರೆ ಬೇರೆ AI ಟೂಲ್ಸ್ ಗಳು ಇವತ್ತು ನಾವು ನೋಡ್ಬೋದು. ಆಧುನಿಕತೆಯ ಪ್ರಭಾವದಿಂದ ಇವತ್ತು AI ಅನ್ನ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ AI ಅನ್ನ ಬಳಕೆ ಮಾಡ್ತೀವಿ. ವಿಶೇಷವಾಗಿ ಈ ಬಾರಿ ಮಂಗಳೂರು ಕನ್ನಡದಲ್ಲಿ ನಮ್ಮ ತುಳುನಾಡಿನವರಾಗಿರ್ಬೋದು ಅಥವಾ ಬೇರೆ ಬೇರೆ ಊರಿನಿಂದ ಮಂಗಳೂರು ಕನ್ನಡದ AI ಅನ್ನ ಹೇಗೆ ಕ್ರಿಯೇಟಿವ್ ಆಗಿ ಅವರು ಅದನ್ನ ಬಳಕೆ ಮಾಡ್ತಾರೋ ಅದಕ್ಕೆ ಒಂದು ಈ ಬಾರಿ ಒಂದು ಕಾಂಪಿಟೇಷನ್ ಅನ್ನ ಏರ್ಪಾಡು ಮಾಡಿದ್ದೀವಿ. ಇದರಲ್ಲಿ ವಿಶೇಷವಾಗಿ 26ನೇ ತಾರೀಕು ತನಕ ಅವರಿಗೆ ಅವಕಾಶ ಇದೆ. 26ನೇ ತಾರೀಕು ರಾತ್ರಿ 11 ಗಂಟೆಯ ಒಳಗೆ ಅವರು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು. ನಮ್ಮ ಮಂಗಳೂರು ಕನ್ನಡದಲ್ಲಿ ಕೊಲಾಬರೇಷನ್ ಮಾಡಿ AI ನ ಚಿತ್ರೀಕರಣ ಅಂದ್ರೆ ನಮ್ಮ ಮಂಗಳೂರು ಕನ್ನಡದ ಒಂದು ಕಾನ್ಸೆಪ್ಟ್ ಸಬ್ಜೆಕ್ಟ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಅದನ್ನ ಅವರು ಸಬ್ಮಿಟ್ ಮಾಡಬೇಕು. ಇದಕ್ಕೆ ಅವಕಾಶ 26ನೇ ತಾರೀಕು ಒಳಗೆ ಮುಕ್ತಾಯ ಆಗುತ್ತೆ. ಇದಕ್ಕೆ ಯಾವ ವಿಭಾಗ ಅಥವಾ ಏನಿಲ್ಲ, ಯಾರಿಗೂ ಅಪ್ಲೋಡ್ ಮಾಡಬಹುದು, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಅಪ್ಲೋಡ್ ಮಾಡುವಂತ ಅವಕಾಶ ಇದೆ. ಇಷ್ಟು ಈ ನಾಲ್ಕು ಕಾಂಪಿಟೇಷನ್ಸ್ ಗಳ ವಿವರ. ಥ್ಯಾಂಕ್ ಯು. 160 ಮೇಲೆ 160ರಿಂದ 170. ಈಗ ನಾವು ಕಳೆದ ವರ್ಷವೂ ಒಂದು ಮಾತು ಕೇಳಿದೆವು. ಈ ತುಳುನಾಡಿನಲ್ಲಿ ಬರುವಂತಹ ಜಾನಪದ ಕ್ರೀಡೆ, ಈ ಕೋಳಿ ಅಂಕ ಇರ್ಬೋದು, ಈ ಕಂಬಳ ಇರ್ಬೋದು, ಇದಕ್ಕೆ ಈ ಕಾನೂನಿನ ತೊಡಕುಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಬರ್ತಿದೆ. ಸರ್ಕಾರ ನಿಯೋಜಿಸಿ ಅಥವಾ ಕಾನೂನಿನ ಒಂದು ಯಾವುದೋ ಒಂದು ಚೌಕಟ್ಟಿನ ಆಧಾರದ ಮೇಲೆ ಅದನ್ನು ನಿಲ್ಲಿಸುವಂತ ಪ್ರಯತ್ನ ಆಗಿದೆ. ಯಾಕೆ ಕಂಬಳ ಅಥವಾ ಈ ತುಳುನಾಡಿನ ಜಾನಪದ ಕ್ರೀಡೆಗಳು, ಯಾಕಂದ್ರೆ ಇಲ್ಲಿನ ಮೂಲ ಅದೇ, ಆ ಕಾರಣಕ್ಕಾಗಿ ಯಾಕೆ ಇದನ್ನು ಒಂದು ಕಾನೂನಿನ ಚೌಕಟ್ಟಿನೊಳಗೆ ಒಂದು ನಿಯಮ ನೀತಿ ಅಥವಾ ಒಂದು ಕಾನೂನಾಗಿ ಪರಿವರ್ತಿಸಲಿಕ್ಕೆ ಜನಪ್ರತಿನಿಧಿಯಾದ ನಿಮ್ಗೆ ಅಂದ್ರೆ ತುಂಬಾ ಜನ ಇದ್ದಾರೆ. ಎಲ್ಲ ಜನಪ್ರತಿನಿಧಿಗಳು ಅವರದೇ ಒಂದಂತ ಕಂಬಳ ಈ ತರ ಯಾವುದೊಂದು ಆಯೋಜನೆ ಮಾಡ್ತಾ ಇದ್ದಾರೆ. ಯಾಕೆ ಇದು ಒಂದೇ ಚೌಕಟ್ಟಿನಲ್ಲಿ ಒಂದು ಕಾನೂನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ? ಅಲ್ಲ, ಯಾಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ಪ್ರಶ್ನೆಗೆ ನಾನು ಉತ್ತರ ಕೊಡಲಿಕ್ಕೆ ಕಷ್ಟ ಆಗ್ಬೋದು. ಬಟ್ ಮಾಡಬೇಕು ಅನ್ನೋಂಥರ ಬಗ್ಗೆ ನಾನು ಖಂಡಿತವಾಗಿಯೂ ಇದೆ. ಒಂದು, ನೀವು ಇತ್ತೀಚೆಗೆ ಗಮನಕ್ಕೆ ಬಂದಿರ್ಬೋದು, ತಮ್ಮದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನ್ ವಿಶ್ವಾಸ್ ಬಿಲ್ ಅಂತ ತರ್ತಾ ಇದ್ದಾರೆ. ಈ ಜನ್ ವಿಶ್ವಾಸ್ ಬಿಲ್ನ ಮೂಲ ಉದ್ದೇಶ ಏನಂದರೆ ಈಸ್ ಆಫ್ ಲಿವಿಂಗ್. ಜನರು ಸುಲಭದಲ್ಲಿ ಬದುಕುವಂತಾಗಬೇಕು, ಕಾನೂನುಗಳು ಅವರ ಬದುಕಿಗೆ ಪೂರಕವಾಗಿರಬೇಕು, ಕಾನೂನುಗಳು ಒಬ್ಬನಿಗೆ ಬಿಸ್ನೆಸ್ ಮಾಡಲಿಕ್ಕೆ ಪೂರಕವಾಗಿರಬೇಕು. ಈ ಆಧಾರ ಈಸ್ ಆಫ್ ಬಿಸ್ನೆಸ್ ಮತ್ತು ಈಸ್ ಆಫ್ ಲಿವಿಂಗ್ನ ಆಧಾರದಲ್ಲಿ ಜನ್ ವಿಶ್ವಾಸ್ ಬಿಲ್ ತರ್ತಾ ಇದ್ದಾರೆ. ಅದೇ ರೀತಿ ಹಿಂದೆ ನಮಗೆ ಪೇಟಾದವರು ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಆ್ಯನಿಮಲ್ಸ್ ಅಂತಂದು ಆ್ಯಕ್ಟ್ ಏನಿದೆಯಾ, ಆ ಆ್ಯಕ್ಟ್ನಲ್ಲಿರುವಂಥ ಕೆಲವೊಂದು ವಿಷಯಗಳನ್ನ ತೆಗೆದುಕೊಂಡು ಕಂಬಳ ಮತ್ತು ಜಲ್ಲಿಕಟ್ಟುವನ್ನು ಬ್ಯಾನ್ ಮಾಡಿದರು. ಸುಪ್ರೀಂ ಕೋರ್ಟಿಗೆ ಹೋಗಿ ಬ್ಯಾನ್ ಮಾಡಿದರು. ಸುಪ್ರೀಂ ಕೋರ್ಟ್ ಅಥವಾ ಯಾವುದೋ ಸಂಸ್ಥೆಗಳನ್ನು ಕಾನೂನಿನ ಆಧಾರದಲ್ಲಿ ನಡೆಯುವಂಥದ್ದು. ಈಗ ಆ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ ಅದರ ವಿರುದ್ಧ ಒಂದು ವಾತಾವರಣ ಇದು ಮಾಡಿ ಎಲ್ಲ ಜನಪ್ರತಿನಿಧಿಗಳು ಸೇರಿಕೊಂಡು ಪ್ರಾಯಶಃ 16-17 ಸಂದರ್ಭದಲ್ಲಿ ಇರ್ಬೋದು, 16 ಆ ಸಂದರ್ಭದಲ್ಲಿ ಒಂದು ಅಧಿಸೂಚನೆಯನ್ನು ತಂದು ಅದಕ್ಕೆ ಅಮೆಂಡ್ಮೆಂಟನ್ನು, ಆ್ಯಕ್ಟಿಗೆ ಅಮೆಂಡ್ಮೆಂಟನ್ನು ತಂದು ಕಂಬಳ ಮತ್ತು ಜಲ್ಲಿಕಟ್ಟು ನಡೆಯುವ ರೀತಿಯಲ್ಲಿ ಆಯಿತು. ಇವತ್ತು ಕೋಳಿ ಅಂಕಕ್ಕೆ ಬಂದಿರುವ ಕಾರಣಕ್ಕೆ ಮತ್ತೊಮ್ಮೆ ಆ ಪ್ರಶ್ನೆಗಳು ಎದ್ದಿದೆ. ಖಂಡಿತವಾಗಿಯೂ ನಾನು
ಮೊನ್ನೆ ಪತ್ರಿಕಾಗೋಷ್ಠಿ ಮಾಡುವಂಥ ಸಂದರ್ಭದಲ್ಲಿ ಕೂಡ ಹೇಳಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ. ನಾವೆಲ್ಲ ಜನಪ್ರತಿನಿಧಿಗಳು ಸೇರಿ ನಮ್ಮ ಸಂಸ್ಕೃತಿಯನ್ನು ಕಾನೂನಿನ ಚೌಕಟ್ಟಿನ ಒಳಗಡೆ ತರುವಂಥ ದೃಷ್ಟಿಯಿಂದ ಒಂದು ಸೀರಿಯಸ್ ಆದ ಚಿಂತನೆ, ಒಂದು ವಿಮರ್ಶೆ ಆಗಬೇಕಾದ ಅವಶ್ಯಕತೆ ಇದೆ. ಖಂಡಿತವಾಗಿ ಅದನ್ನು ಇವತ್ತು ರಾಜಕೀಯ ಮಾತನಾಡೋದಂತಲ್ಲ, BJP ಇದರ ಬಗ್ಗೆ ಕಮಿಟೆಡ್ ಇದೆ. BJP ಎಲ್ಲ ಜನಪ್ರತಿನಿಧಿಗಳು ಸೇರಿ ಮುಂದಿನ ದಿವಸಗಳಲ್ಲಿ ಕಾನೂನಿನ ಚೌಕಟ್ಟಿನ ಒಳಗಡೆ ನಮ್ಮ ಸಾಂಸ್ಕೃತಿಕ ಪರಂಪರೆ ಉಳಿಸಿ ಬೆಳೆಸುವ ದೃಷ್ಟಿಯಿಂದ ನಮ್ಮ ಪ್ರಧಾನಮಂತ್ರಿಗಳು ವಿಕಾಸ್ ಬಿ ವಿರಾಸತ್ ಬಿ ಅಂತ ಹೇಳ್ತಾರೆ. ಹಾಗಾಗಿ ವಿರಾಸತ್ತನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಖಂಡಿತವಾಗಿ ನಮ್ಮ ಪ್ರಯತ್ನವನ್ನು